ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಸಾಲ್ಟ್ ಅನಾಲಿಸಿಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಸಾಲ್ಟ್ ಅನಾಲಿಸಿಸ್ ಅನ್ನುವಂಥದ್ದು ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ಗೆ ಎಕ್ಸಾಂಪಲ್ ಆಗುತ್ತೆ. ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಅಂದರೆ ಇಲ್ಲಿ ನೀವು ಯಾವ ರ್ಯಾಡಿಕಲ್ಸ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಕ್ವಾಲಿಟಿ. ಅದೇ ಏನಾದರೂ ಟೈಟ್ರೇಷನ್ ಆಗಿದ್ರೆ ಅದನ್ನು ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಫೈನಲ್ ಆಗಿ ನಾವು ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡ್ತೀವಿ, ಹೌದಾ? ಸೊ ಇಲ್ಲಿ ಹೇಳ್ತಿರೋದು ಕ್ವಾಲಿಟಿ ಅಂದರೆ ಯಾವ ಸಾಲ್ಟ್ ಪ್ರೆಸೆಂಟ್ ಇದೆ ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ನಾವು ಆ್ಯಸಿಡ್ ರ್ಯಾಡಿಕಲ್ ಮತ್ತು ಬೇಸಿಕ್ ರ್ಯಾಡಿಕಲ್ನ ಫೈಂಡ್ ಔಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಸಾಲ್ಟ್ ಆಗಿರೋದು ಆ್ಯಸಿಡ್ ರ್ಯಾಡಿಕಲ್ ಮತ್ತು ಬೇಸಿಕ್ ರ್ಯಾಡಿಕಲ್ನ ಕಾಂಬಿನೇಷನಿಂದ. ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಅಮೋನಿಯಂ ಕ್ಲೋರೈಡ್ ಇಸ್ ಎ ಸಾಲ್ಟ್. ಅಮೋನಿಯಂ ಕ್ಲೋರೈಡಲ್ಲಿ ಇರುವಂಥ ಆ್ಯಸಿಡ್ ರ್ಯಾಡಿಕಲ್ ಕ್ಲೋರೈಡ್ ರ್ಯಾಡಿಕಲ್ ಆ್ಯಂಡ್ ಬೇಸಿಕ್ ರ್ಯಾಡಿಕಲ್ ಅಂತ ಬಂದರೆ ಅಮೋನಿಯಂ ರ್ಯಾಡಿಕಲ್. ಇವೆರಡು ಕಂಬೈನ್ ಆದರೆ ನಮಗೆ ಬರುವಂಥ ಸಾಲ್ಟು ಅಮೋನಿಯಂ ಕ್ಲೋರೈಡ್ ಆಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಸಾಲ್ಟಲ್ಲಿ ಒಂದು ಆ್ಯಸಿಡ್ ರ್ಯಾಡಿಕಲ್ ಇರುತ್ತೆ, ಒಂದು ಬೇಸಿಕ್ ರ್ಯಾಡಿಕಲ್ ಇರುತ್ತೆ. ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಈ ಪ್ರೊಸೀಜರಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಸಾಲ್ಟ್ ಅನಾಲಿಸಿಸ್ ಅಂದ ತಕ್ಷಣ ಇದರಲ್ಲಿ 3 ಸ್ಟೇಜಸ್ಗಳು ಬರುತ್ತೆ. ಮೊದಲನೇ ಸ್ಟೇಜು ಪ್ರಿಲಿಮಿನರಿ ಟೆಸ್ಟ್. ಸೊ ಪ್ರಿಲಿಮಿನರಿ ಟೆಸ್ಟ್ ಅಂದ ತಕ್ಷಣ ಮತ್ತೆ ಇದರಲ್ಲಿ ಅಗೇನ್ 3: ಸ್ಟೇಟ್, ಕಲರ್, ಸಾಲ್ಯುಬಿಲಿಟಿ. ಸ್ಟೇಟ್ ಅಂತ ಬಂದಾಗ ಇದರಲ್ಲಿ ಐದರ್ ನಿಮ್ಮ ಸಾಲ್ಟು ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ ಅಥವಾ ಅಮಾರ್ಫಸ್ ಸಾಲಿಡ್ ಆಗಿರುತ್ತೆ. ಸೊ ಕ್ರಿಸ್ಟಲೈನ್ ಸಾಲಿಡು ಒಂದು ರೀತಿಯಾಗಿ ರವೆ ರೀತಿ ಇರುತ್ತೆ, ರವೆ ಥರ. ಸೊ ನೀವು ಅದನ್ನು ಟಚ್ ಮಾಡಿ ನೋಡಬೇಕು. ಸುಮ್ಮನೆ ಆಗಲೇ ನೋಡಿದ ತಕ್ಷಣ ಗೊತ್ತಾಗಲ್ಲ. ಒಂದಿಷ್ಟು ಸಾಲ್ಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಒಂದಿಷ್ಟು ಸಾಲ್ಟ್ಗಳು ನೋಡೋದಕ್ಕೆ ಅಮಾರ್ಫಸ್ ಅನಿಸುತ್ತೆ, ಆದರೆ ಅದನ್ನು ನೀವು ಟಚ್ ಮಾಡಿ ನೋಡಿದಾಗ ಅದು ಕ್ರಿಸ್ಟಲೈನ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಅದನ್ನು ಟಚ್ ಮಾಡಿ ನೋಡಬೇಕಾಗುತ್ತೆ. ಆ್ಯಂಡ್ ಅಮಾರ್ಫಸ್ ಸಾಲಿಡ್ ಅಂತ ಬಂದರೆ ಇದು ಟ್ಯಾಲ್ಕಮ್ ಪೌಡರ್ ಥರ ಇರುತ್ತೆ ಅಥವಾ ಯಾವುದಾದ್ರೂ ಹಿಟ್ಟಿನ ರೀತಿ ಇರುತ್ತೆ. ಸೊ ಅಕ್ಕಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು. ಸೊ ಆ ರೀತಿ ಅಷ್ಟು ಸ್ಮೂತ್ ಆಗಿದ್ದರೆ ಅದು ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಸೊ ಅದೇ ರವೆ ರೀತಿಯಾಗಿದ್ದರೆ, ಮರಳು ರೀತಿಯಾಗಿದ್ದರೆ ಅದು ಕ್ರಿಸ್ಟಲೈನ್ ಸಾಲಿಡ್ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ಒಂದಾದರೂ ನಿಮಗೆ ಸಿಗಬೇಕು ಕೈಗೆ. ಸೊ ಒಂದು ಸಿಕ್ಕರೂ ಕೂಡ ಅದು ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಅ ಕಲರ್. ಸೊ ಕಲರ್ ಅಂತ ಬಂದಾಗ ಐದರ್ ವೈಟ್ ಆರ್ ಪೇಲ್ ಪಿಂಕ್. ಸೊ ಒಂದಿಷ್ಟು ಕಾಲೇಜ್ಗಳಲ್ಲಿ ವೈಟ್ ಬದಲಾಗಿ ಕಲರ್ಲೆಸ್ ಅಂತ ಬರ್ಸಿರ್ತಾರೆ. ಸೊ ಕಲರ್ಲೆಸ್ ಅಂತ ಬರ್ಸಿದ್ರೆ ಸೊ ಅದನ್ನೇ ಬರೀಬಹುದು. ಇನ್ನೊಂದು ಪೇಲ್ ಪಿಂಕ್. ಸೊ ಪೇಲ್ ಪಿಂಕ್ ಇರುವಂಥದ್ದು ಕೇವಲ ಒಂದು ಸಾಲ್ಟು, ಇನ್ನು ಉಳಿದಿರೋದೆಲ್ಲವೂ ಕೂಡ ವೈಟ್ ಅಥವಾ ಕಲರ್ಲೆಸ್ ಆಗಿರುತ್ತೆ. ಸೊ ಪೇಲ್ ಪಿಂಕ್ ಇನ್ ಕೇಸ್ ನಿಮ್ಮ ಸಾಲ್ಟಿನ ಕಲರ್ ಆಗಿದ್ದರೆ ಸೊ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು, ದಟ್ ಈಸ್ ಮ್ಯಾಂಗನಸ್ ಸಲ್ಫೇಟ್ ಅಂತ. ಸೊ ಅದು ಒಂದೇ ಸಾಲ್ಟ್ ಕೊಡೋದು, ಪೇಲ್ ಪಿಂಕ್ ಸಾಲ್ಟು. ಆ್ಯಂಡ್ ಉಳಿದಿರೋದೆಲ್ಲವೂ ಕೂಡ ವೈಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ದ ಸಾಲ್ಯುಬಿಲಿಟಿ. ಸೊ ನಿಮ್ಮ ಸಾಲ್ಟು ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ 2 ಪ್ರಿಯಾರಿಟಿ ಇದೆ. ಫಸ್ಟ್ ಒನ್ ಇಸ್ ವಾಟರ್. ಸೊ ಫಸ್ಟ್ ಪ್ರಿಯಾರಿಟಿನ ನಾವು ವಾಟರ್ಗೆ ಕೊಡಬೇಕು. ವಾಟ್ರಲ್ಲಿ ಆಗಲಿಲ್ಲ ಅಂತ ಅಂದರೆ ಡೈಲ್ಯೂಟ್ HCl ಮಾಡ್ತೀವಿ. ಸೊ ಇನ್ನೊಂದು ಟ್ರಿಕ್ ಅಂತ ಹೇಳೋದಾದರೆ, ಸೊ ಎಲ್ಲ ಕ್ರಿಸ್ಟಲೈನ್ ಸಾಲಿಡ್ಗಳು ಕೂಡ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ಎಲ್ಲ ಅಮಾರ್ಫಸ್ ಸಾಲಿಡ್ಗಳು ಕೂಡ ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಕ್ರಿಸ್ಟಲೈನ್ ಸಾಲಿಡು ವಾಟ್ರಲ್ಲೂ ಆಗುತ್ತೆ, ಡೈಲ್ಯೂಟ್ HCl ಆಗುತ್ತೆ. ಆದರೆ ನೀವು ಫಸ್ಟ್ ಪ್ರಿಯಾರಿಟಿನ ವಾಟರ್ಗೆ ಕೊಡಬೇಕು. ಆದರೆ ನಿಮ್ಮ ಅಮಾರ್ಫಸ್ ಸಾಲಿಡು ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ, ಅದು ಕೇವಲ ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತೆ. ಸೊ ಸಾಲ್ಯುಬಲ್ ಆಗೋದು ಅಂತ ಅಂದರೆ ನೀವು ವಾಟರ್ಗೆ ಸಾಲ್ಟ್ ಹಾಕಿದ್ಮೇಲೆ ಅದನ್ನು ಶೇಕ್ ಮಾಡಿದಾಗ ಎಗೇನ್ ಅದು ನಿಮ್ಮ ಸಾಲ್ಟ್ ಕಂಪ್ಲೀಟಾಗಿ ಕರಗಬೇಕು ಮತ್ತು ಅದು ನೀರಿನ ಥರ ಕಾಣಬೇಕು. ಅದೇ ನಿಮ್ಮ ಅಮಾರ್ಫಸ್ ಸಾಲಿಡನ್ನು ವಾಟರಿಗೆ ಹಾಕಿದ್ರೆ ಸೊ ಅದೇನಾಗುತ್ತೆ, ಸೊ ಅದು ವೈಟ್ ಮಿಲ್ಕಿ ಥರ ಕಾಣಿಸ್ತಿರುತ್ತೆ, ಅಂದರೆ ಅದು ಸಾಲ್ಯುಬಲ್ ಆಗಿಲ್ಲ ಅಂತ. ಅದೇ ಏನಾದರೂ ನಿಮ್ಮ ಸಾಲ್ಟಿಗೆ ಡೈಲ್ಯೂಟ್ HCl ಹಾಕಿ ನೀವು ಚೆನ್ನಾಗಿ ಶೇಕ್ ಮಾಡಿದ್ರೆ ಆಗ ಅದು ಕ್ಲಿಯರ್ ವಾಟರ್ ಥರ ಆಗಿರುತ್ತೆ, ಅಂದರೆ ಕಂಪ್ಲೀಟ್ ಸಾಲ್ಯುಬಲ್. ಸೊ ಆ ರೀತಿ ಆದರೆ ನಿಮ್ಮ ಸಾಲ್ಟು ಸಾಲ್ಯುಬಲ್ ಆಗಿದೆ ಅಂತ. ಸೊ ಈ ರೀತಿಯಾಗಿ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಸ್ಟೇಟ್ ಗೊತ್ತಾದ ತಕ್ಷಣ ಅದರ ಸಾಲ್ಯುಬಿಲಿಟಿನ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಇದು ಫಸ್ಟ್ ಸ್ಟೆಪ್ ಅಥವಾ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಇದಕ್ಕೆ 1 ಮಾರ್ಕ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ಸೊ ಆ್ಯಸಿಡ್ ರ್ಯಾಡಿಕಲ್ ಡಿಟೆಕ್ಷನ್. ಸೊ ಇದರಲ್ಲಿ 3 ಗ್ರೂಪ್ಗಳು ಬರುತ್ತೆ. ಸೊ ಟೋಟಲ್ ಆಗಿ 5 ರ್ಯಾಡಿಕಲ್ಸ್ಗಳಿದೆ. ಆ 5 ರ್ಯಾಡಿಕಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆ್ಯಸಿಡ್ ರ್ಯಾಡಿಕಲ್ ನಿಮಗೆ ಕೊಟ್ಟಿರುವ ಸಾಲ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನು ನೀವು 1 by 1
ಅಂದರೆ 1 by 1 ಗ್ರೂಪು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದು ನಿಮಗೆ ಫಸ್ಟ್ ಗ್ರೂಪಲ್ಲಾದರೂ ಸಿಗ್ಬೋದು, ಇಲ್ಲ ಥರ್ಡ್ ಗ್ರೂಪಲ್ಲಾದರೂ ಸಿಗ್ಬೋದು. ಸೊ ಬೇಸ್ಡ್ ಆನ್ ಯುವರ್ ಸಾಲ್ಟ್. ಸೊ ಫಸ್ಟ್ ಗ್ರೂಪಲ್ಲಿ ಏನು ಮಾಡಬೇಕು ಅಂದರೆ, ಸೊ ಒಂದು ಕ್ಲೀನ್ ಡ್ರೈ ಟೆಸ್ಟ್ ಟ್ಯೂಬ್ ತೊಗೊಳ್ತೀರಾ, ಅದಕ್ಕೆ ಸಾಲ್ಟ್ ಹಾಕ್ತೀರಾ, ಸಾಲ್ಟ್ ಹಾಕಿ ಡೈಲ್ಯೂಟ್ HCl ಹಾಕ್ತೀರಾ. ಹಾಕಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದರೆ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ. ಸೊ ಅದರಲ್ಲಿ ಯಾವುದು ಕಾರ್ಬೋನೇಟ್ ರ್ಯಾಡಿಕಲ್ CO3 2-. ಸೊ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಅಂದರೆ, ಸೊ ನೀವು ಒಂದು 7up ಬಾಟಲ್ ಅಥವಾ ಸೋಡಾ ಬಾಟಲ್ನ ಓಪನ್ ಮಾಡಿದಾಗ ಹೇಗೆ ಬಬಲ್ಸ್ಗಳು ಬರುತ್ತಲ್ವ, ಸೊ ಅದನ್ನೇ ನಾವು ಎಫರ್ವೆಸೆನ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಬರುತ್ತೆ. ಸೊ ಆ ರೀತಿ ಬಂದರೆ ಫಸ್ಟ್ ಗ್ರೂಪ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ. ಸೊ ಅದರಲ್ಲಿ ಯಾವುದು ಕಾರ್ಬೋನೇಟ್ ರ್ಯಾಡಿಕಲ್. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಂದರೆ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಈಸ್ ಪ್ರೆಸೆಂಟ್ ಅಂತ ಬರೆಯೋದಕ್ಕೆ 1 ಮಾರ್ಕು, ಆ್ಯಂಡ್ CO3 2- ಮೇ ಬಿ ಪ್ರೆಸೆಂಟ್ ಅಂತ ಬರೆಯೋದಕ್ಕೆ 1 ಮಾರ್ಕ್. ಸೊ ಟೋಟಲ್ ಆಗಿ 2 ಮಾರ್ಕ್. ಸೊ ಸುಮಾರಷ್ಟು ಜನ ಇಲ್ಲಿ ತಪ್ಪು ಮಾಡ್ತಾರೆ, ಬರೀ ಕಾರ್ಬೋನೇಟ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ಅಂತ ಬರೀತಾರೆ, ಇಲ್ಲ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ಅಂತ ಬರೀತಾರೆ. ಆಗ ಬರೀ 1 ಮಾರ್ಕ್ ಸಿಗುತ್ತೆ. ಎರಡನ್ನೂ ಬರೆದಾಗ 2 ಮಾರ್ಕ್ಸ್ ಸಿಗುತ್ತೆ. ಸೊ ಏನಾದರೂ ಪ್ರೆಸೆಂಟ್ ಆಗಿದೆ ಅಂತ ಗೊತ್ತಾಯಿತು. ಸೊ ಪ್ರೆಸೆಂಟ್ ಆಗಿದ್ದರೆ ನೀವು ಕನ್ಫರ್ಮೇಟರಿ ಟೆಸ್ಟನ್ನು ಮಾಡಬೇಕಾಗುತ್ತೆ. ಸೊ ಕನ್ಫರ್ಮೇಟರಿ ಟೆಸ್ಟ್ ಹೇಗೆ ಮಾಡ್ತೀರಾ ಅಂದರೆ, ಸೊ ಇನ್ನೊಂದು ಟೆಸ್ಟ್ ಟ್ಯೂಬ್ ತೊಗೋಬೇಕು. ಆ ಟೆಸ್ಟ್ ಟ್ಯೂಬಲ್ಲಿ ಒಂದು 2 ml ಅಷ್ಟು ಲೈಮ್ ವಾಟರ್ ತೊಗೋಬೇಕು. ಆ್ಯಂಡ್ ಆಗಲೇ ಏನು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ರಿ ಸಾಲ್ಟ್ ಮತ್ತು ಡೈಲ್ಯೂಟ್ HCl, ಸೊ ಅದಕ್ಕೇ ಇನ್ನೊಂದಿಷ್ಟು ಸಾಲ್ಟ್ ಹಾಕಿದ್ರೆ ಎಫರ್ವೆಸೆನ್ಸ್ ಜಾಸ್ತಿ ಬರುತ್ತೆ. ಸೊ ಎಫರ್ವೆಸೆನ್ಸ್ ಬರ್ತಾ ಇದೆ ಅಂದರೆ ಅಲ್ಲಿ ಒಂದು ಗ್ಯಾಸು ಲಿಬ್ರೇಟ್ ಆಗ್ತಿದೆ ಅಂತ. ಸೊ ಯಾವ ಗ್ಯಾಸ್ ಲಿಬ್ರೇಟ್ ಆಗ್ತಿರೋದಲ್ಲಿ ಕಾರ್ಬನ್ ಡೈಆಕ್ಸೈಡ್. ಸೊ ಆ ಗ್ಯಾಸನ್ನು ಈ ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ ನಿಮ್ಮ ಲೈಮ್ ವಾಟರ್ ಮಿಲ್ಕಿಗೆ ಟರ್ನ್ ಆಗುತ್ತೆ. ಸೊ ಮಿಲ್ಕಿಗೆ ಟರ್ನ್ ಆಗಿದೆ ಅಂದರೆ ಕಾರ್ಬೋನೇಟ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್ ಅಂತ. ಸೊ ಅದೇ ಏನು ಬ್ರಿಸ್ಕ್ ಎಫರ್ವೆಸೆನ್ಸೇ ಬರಲಿಲ್ವಾ, ಸೊ ಆಗ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಆ್ಯಬ್ಸೆಂಟ್ ಆಗಿದೆ ಅಂತ ಅರ್ಥ. ಸೊ ಈಗ ನಿಮಗೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಏನಾದರೂ ಬಂದರೆ ನೀವು ಸೆಕೆಂಡ್ ಗ್ರೂಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಬೇಸಿಕ್ ರ್ಯಾಡಿಕಲ್ ಮಾಡ್ಬೋದು. ಸೊ ನಿಮಗೆ ಫಸ್ಟ್ ಗ್ರೂಪಲ್ಲಿ ಏನೂ ಬರಲಿಲ್ವಾ, ಆಗ ನೀವು ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ನ ಮಾಡಬೇಕಾಗುತ್ತೆ. ಸೊ ಈಗ ಸೆಕೆಂಡ್ ಗ್ರೂಪಲ್ಲಿ ಏನು ಮಾಡಬೇಕು? ಸೊ ಸೆಕೆಂಡ್ ಗ್ರೂಪಲ್ಲಿ ಒಂದು ಕ್ಲೀನ್ ಆ್ಯಂಡ್ ಡ್ರೈ ಟೆಸ್ಟ್ ಟ್ಯೂಬ್ ತೊಗೊಳ್ತೀರಾ, ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತೀರಾ, ಸ್ವಲ್ಪನೇ ಸಾಲ್ಟ್ ಹಾಕ್ತೀರಾ, ಒಂದು ಅರ್ಧ ಸ್ಪ್ಯಾಚುಲ ಅಷ್ಟು. ಸೊ ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಬೇಕು. ಹಾಕಿದಾಗ ಕಲರ್ಲೆಸ್ ಗ್ಯಾಸು ಲಿಬ್ರೇಟ್ ಆದರೆ ವಿತ್ ಡೆನ್ಸ್ ವೈಟ್ ಫ್ಯೂಮ್ಸ್. ಯಾವಾಗ ಒಂದು ಗ್ಲಾಸ್ ರಾಡನ್ನು ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಡಿಪ್ ಮಾಡಿ, ಸೊ ಅದ್ರ ಮೇಲ್ಗಡೆ ಅಂದರೆ ನಿಮ್ಮ ಕಲರ್ಲೆಸ್ ಗ್ಯಾಸ್ ಬರ್ತಾ ಇರೋದಲ್ಲ ಅದ್ರ ಮೇಲ್ಗಡೆ ಹಿಡಿದಾಗ, ಸೊ ಆ ಫ್ಯೂಮ್ಸ್ಗಳು ಡೆನ್ಸ್ ವೈಟ್ ಫ್ಯೂಮ್ಸ್ ಆದರೆ, ಸೊ ಅಲ್ಲಿ ಏನು ಹೊಗೆ ಬರ್ತಾ ಇರುತ್ತಲ್ಲ ಅದು ತುಂಬ ಜಾಸ್ತಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ಬರ್ತಾ ಇದೆ ಅಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಇಟ್ ಮೇ ಬಿ Cl-, ದಟ್ ಈಸ್ ಕ್ಲೋರೈಡ್ ರ್ಯಾಡಿಕಲ್. ಸೊ ಕಲರ್ಲೆಸ್ ಗ್ಯಾಸ್ ಬರ್ತಾ ಇದೆ. ಸೊ ಕಲರ್ಲೆಸ್ ಗ್ಯಾಸ್ ಬರ್ತಾ ಇಲ್ಲ, ಅದ್ರ ಬದಲಾಗಿ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ, ವಿತ್ ಸಫೋಕೇಟಿಂಗ್ ಸ್ಮೆಲ್. ಸೊ ಆಗ ಬ್ರೋಮೈಡ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ. ಸೊ ಇನ್ ಕೇಸ್ ನಿಮಗೆ ಕಲರ್ಲೆಸ್ ಗ್ಯಾಸು ಬರಲಿಲ್ಲ, ರೆಡಿಶ್ ಫ್ಯೂಮ್ಸು ಬರಲಿಲ್ಲ, ಅಂದರೆ ರಿಯಾಕ್ಷನ್ನೇ ಆಗಲಿಲ್ಲ ಅಂದ್ಕೊಳ್ಳಿ. ಸೊ ಆಗ ಏನು ಮಾಡ್ತೀರಾ, ಆ ಸೊಲ್ಯೂಷನ್ಗೆ ಅಂದರೆ ಸಾಲ್ಟ್ ಮತ್ತು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇರುವಂಥ ಸೊಲ್ಯೂಷನ್ಗೆ ಕಾಪರ್ ಟರ್ನಿಂಗ್ಸ್ ಹಾಕ್ತೀರಾ, ಕಾಪರ್ ಪೀಸಸ್ ಹಾಕಿಬಿಟ್ಟು ಹೀಟ್ ಮಾಡ್ತೀರಾ. ಸೊ ಆಗ ಏನಾದರೂ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಅಲ್ಲಿ ನೈಟ್ರೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಯಾವುದು ಪ್ರೆಸೆಂಟ್ ಇದೆ ಅದರ ಬೇಸಿಸ್ ಮೇಲೆ ಅದರ ಕನ್ಫರ್ಮೇಟಿವ್ ಟೆಸ್ಟ್ನ ನೀವು ಮಾಡಬೇಕಾಗುತ್ತೆ. ಇನ್ ಕೇಸ್ ಕಾಪರ್ ಟರ್ನಿಂಗ್ಸ್ ಹಾಕಿದ್ರೂ ಕೂಡ ಯಾವುದೇ ರೀತಿ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್ ಅಂತ ಬರೀಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಕಲರ್ಲೆಸ್ ಗ್ಯಾಸು ಪ್ರೆಸೆಂಟ್ ಆಯಿತು ಅಂದ್ಕೊಳ್ಳಿ, ಅಂದರೆ ಕ್ಲೋರೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಗೊತ್ತಾಯಿತು. ಸೊ ಈಗ ಅದಕ್ಕೆ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇರುವಂಥ ಕನ್ಫರ್ಮೇಟರಿ ಟೆಸ್ಟು ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಸೊ ಇಲ್ಲೇನು ಮಾಡ್ತೀರಾ, ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ. ಸೊ ಸಾಲ್ಟ್ ಸೊಲ್ಯೂಷನ್ ಅಂತ ಅಂದರೆ ನಿಮ್ಮ ಸಾಲ್ಟು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೋ ಸೊ ಅದರಲ್ಲಿ ನೀವು ಸಾಲ್ಟ್ ಸೊಲ್ಯೂಷನ್ನ ರೆಡಿ ಮಾಡ್ಕೋಬೇಕು. ಓಕೆ, ಸೊ 2 ml ಅಷ್ಟು ಸಾಲ್ಟ್ ಸೊಲ್ಯೂಷನ್, ಅದಕ್ಕೆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕ್ತೀರಾ, ಮತ್ತು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ 1-2 ಡ್ರಾಪ್ ಹಾಕ್ತೀರಾ, 1 ಅಥವಾ 2 ಡ್ರಾಪ್. ಸೊ ಆಗ ಕರ್ಡಿ ವೈಟ್ ಪ್ರಿಸಿಪಿಟೇಟ್ ಬರುತ್ತೆ. ಅದಕ್ಕೆ ಎಕ್ಸಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂದರೆ ಜಾಸ್ತಿ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿ ಶೇಕ್ ಮಾಡಿದಾಗ ಆ ವೈಟ್ ಪ್ರಿಸಿಪಿಟೇಟು ಸಾಲ್ಯುಬಲ್ ಆಗುತ್ತೆ. ಸೊ ಆ ರೀತಿ ಆದರೆ ಕ್ಲೋರೈಡ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್ ಅಂತ. ಇನ್ ಕೇಸ್ ನಿಮಗೆ ಕಲರ್ಲೆಸ್ ಗ್ಯಾಸ್ ಬದಲಾಗಿ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಬಂದಿದ್ದರೆ ಅಲ್ಲಿ ಬ್ರೋಮೈಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ಅಂತ. ಸೊ
ಸೊ ಅದಕ್ಕೆ ಕನ್ಫರ್ಮೇಟರಿ ಟೆಸ್ಟು ಸೇಮೇ, ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಸೊ ಇಲ್ಲೂ ಕೂಡ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಸಿಲ್ವರ್ ನೈಟ್ರೇಟ್, ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕ್ತೀರಾ, ಮತ್ತು 1 to 2 drops ಅಷ್ಟು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಹಾಕ್ತೀರಾ. ಸೊ ಆಗ ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಆದರೆ ಇದಕ್ಕೆ ಜಾಸ್ತಿ ನೀವು ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೂ ಕೂಡ ಅದು ಕಂಪ್ಲೀಟಾಗಿ ಸಾಲ್ಯುಬಲ್ ಆಗಲ್ಲ. ಸೊ ಆ ರೀತಿ ಆದರೆ ಬ್ರೋಮೈಡ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ ಅಂತ. ಸೊ ಇದು ಇನ್ ಕೇಸ್ ನಿಮಗೆ ರೆಡಿಶ್ ಬ್ರೌನ್ ಫ್ಯೂಮ್ಸು ಬರಲಿಲ್ಲ ಅಂದ್ಕೊಳ್ಳಿ, ಆಗ ಕಾಪರ್ ಟನ್ನಿಂಗ್ಸ್ ಹಾಗೆ ಹೀಟ್ ಮಾಡಿರ್ತೀರ, ಆಗ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ನೈಟ್ರೇಟ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ಅಂತ. ಸೊ ಅದಕ್ಕೆ ಕನ್ಫರ್ಮೇಟರಿ ಟೆಸ್ಟು. ಸೊ ಇಲ್ಲಿ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಫ್ರೆಶ್ಲಿ ಪ್ರಿಪೇರ್ಡ್ ಫೆರ್ರಸ್ ಸಲ್ಫೇಟ್ ಸೊಲ್ಯೂಷನ್ ಹಾಕ್ತೀರಾ ಈಕ್ವಲ್ ವ್ಯಾಲ್ಯೂಮಲ್ಲಿ. ಸೊ ನಂತರ ಅದರ ಸೈಡ್ಸಿಂದ, ಆ ಟೆಸ್ಟ್ ಟ್ಯೂಬಿನ ಸೈಡ್ಸಿಂದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ. ಸೊ ಆಗ ನಿಮಗೆ ಬ್ರೌನ್ ರಿಂಗ್ ಫಾರ್ಮೇಷನ್ ಆದರೆ ಸೊ ಅಲ್ಲಿ ನೈಟ್ರೇಟ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ ಅಂತ. ಇನ್ ಕೇಸ್ ಈ ರೀತಿ ಯಾವುದು ಅಂದರೆ ಕಲರ್ಲೆಸ್ ಫ್ಯೂಮ್ಸು ಬರಲಿಲ್ಲ, ರೆಡಿಶ್ ಬ್ರೌನ್ ಫ್ಯೂಮ್ಸು ಬರಲಿಲ್ಲ ಅಂತ ಆದರೆ ಸೊ ಆಗ ನೀವು ಥರ್ಡ್ ಗ್ರೂಪ್ನ ಮಾಡಬೇಕಾಗತ್ತೆ. ಸೊ ಡಿಟೆಕ್ಷನ್ ಆಫ್ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್. ಸೊ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕ್ತೀರಾ. ಸೊ ಆಗ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಸೊ ಅದಕ್ಕೆ ನೀವು ಎಕ್ಸಸ್ ಆಫ್ ಡೈಲ್ಯೂಟ್ HCl ಹಾಕಿದಾಗ ಅದು ಸಾಲ್ಯುಬಲ್ ಆಗಲ್ಲ. ಸೊ ಆ ರೀತಿ ಆದರೆ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಅದರಲ್ಲಿ ಸಲ್ಫೇಟ್ ರ್ಯಾಡಿಕಲ್ SO4 - ರ್ಯಾಡಿಕಲ್ ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ ಅಂತ. ಇದಕ್ಕೆ ಅಡಿಷ್ನಲ್ ಆಗಿ ನಾವು ಕನ್ಫರ್ಮೇಟರಿ ಟೆಸ್ಟ್ ಅಂತ ಮಾಡಲ್ಲ. ಸೊ ಏನು ಡೈಲ್ಯೂಟ್ HCl ಹಾಕ್ತೀವಲ್ಲ, ಸೊ ಅದೇ ಅದರ ಕನ್ಫರ್ಮೇಟರಿ ಟೆಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ಸೊ ನೆಕ್ಸ್ಟ್ ಒನ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಸೊ ಬೇಸಿಕ್ ರ್ಯಾಡಿಕಲ್ ಅಂತ ಬಂದಾಗ ಇಲ್ಲಿ 7 ಗ್ರೂಪ್ಗಳಿದೆ ಆ್ಯಂಡ್ 8 ರ್ಯಾಡಿಕಲ್ಸ್ ಇದೆ. ಆ 8 ರ್ಯಾಡಿಕಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರ್ಯಾಡಿಕಲ್ ನಿಮ್ಮ ಸಾಲ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಮೊದಲನೇದು ಡಿಟೆಕ್ಷನ್ ಆಫ್ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಸೊ ಇದರಲ್ಲಿರುವಂಥ ರ್ಯಾಡಿಕಲ್ಲು ಅಮೋನಿಯಂ ರ್ಯಾಡಿಕಲ್. ಸೊ ಇಲ್ಲಿ ಸಾಲ್ಟಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಹೀಟ್ ಮಾಡ್ತೀರಾ, ಆಗ ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸು ಎವಾಲ್ವ್ ಆಗುತ್ತೆ. ಸೊ ಆ ಟೆಸ್ಟ್ ಟ್ಯೂಬ್ನ ಮೇಲ್ಗಡೆ ಅಂದರೆ ಹೀಟ್ ಮಾಡಿದಾಗ ಗ್ಯಾಸ್ ಲಿಬರೇಟ್ ಆಗಿರುತ್ತಲ್ವ, ಸೊ ಅದರ ಮೇಲ್ಗಡೆನೆ ಸೊ ಇನ್ನೊಂದು ಏನು ಮಾಡಬೇಕು ಅಂದರೆ ಒಂದು ಗ್ಲಾಸ್ ರಾಡ್ ತೊಗೋಬೇಕು, ಅದನ್ನು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಪ್ ಮಾಡಿ ಸೊ ನಿಮ್ಮ ಟೆಸ್ಟ್ ಟ್ಯೂಬ್ ಮೇಲ್ಗಡೆ ಹಿಡಿದಾಗ ಅಂದರೆ ಆ ಗ್ಯಾಸ್ ಏನು ಬರ್ತಿರುತ್ತಲ್ಲ ಅದ್ರ ಮೇಲ್ಗಡೆ ಹಿಡಿದಾಗ ಅಲ್ಲಿ ಡೆನ್ಸ್ ವೈಟ್ ಫ್ಯೂಮ್ಸ್ ಬರುತ್ತೆ. ಸೊ ಆ ರೀತಿ ಬಂದರೆ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಅಮೋನಿಯಂ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ. ಇನ್ ಕೇಸ್ ನಿಮಗೆ ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಬರಲಿಲ್ಲ, ಸೊ ಆಗೇನು ಅಮೋನಿಯಂ ರ್ಯಾಡಿಕಲ್ ಇಸ್ ಆಬ್ಸೆಂಟ್. ಇನ್ ಕೇಸ್ ಬಂತಾ, ಸೊ ಆಗ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು. ಸೊ ಇದಕ್ಕಿರುವಂಥ ಕನ್ಫರ್ಮೇಟರಿ ಟೆಸ್ಟು ನೆಸ್ಲರ್ಸ್ ರಿಯೇಜೆಂಟ್ ಟೆಸ್ಟ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ. ಸೊ ಒರಿಜಿನಲ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಎ ಸಾಲ್ಟ್ ಸೊಲ್ಯೂಷನ್. ಸೊ ಇದಕ್ಕೆ ನೆಸ್ಲರ್ಸ್ ರಿಯೇಜೆಂಟ್ ಒಂದು 2 drops ಹಾಕ್ತೀರಾ. ಅದಾದ ನಂತರ ಎಕ್ಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಜಾಸ್ತಿ NaOH ಹಾಕಬೇಕು. ಹಾಕಿದಾಗ ಬ್ರೌನ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಆ ರೀತಿ ಆದರೆ ಅಮೋನಿಯಂ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಎವಾಲ್ವ್ ಆಗಲಿಲ್ವಾ, ಸೊ ಆಗ ನೀವು ಡೈರೆಕ್ಟ್ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಮಾಡಬೇಕು. ಆದರೆ ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ನ ಬರಿಬೇಕಾಗತ್ತೆ, ಯಾಕಂದರೆ ಬರೆಯೋದಕ್ಕೆ ಮಾರ್ಕ್ಸ್ ಇರುತ್ತೆ. ಆದ್ದರಿಂದ ನೀವು ಅವೆರಡನ್ನೂ ಬರಿಬೇಕು. ಆದರೆ ಮಾಡಬೇಕಾಗಿರೋದು ಥರ್ಡ್ ಗ್ರೂಪನ್ನು. ಸೊ ಥರ್ಡ್ ಗ್ರೂಪಲ್ಲಿ ಏನೇನು ಹಾಕಬೇಕು ಅಂದರೆ, ಸೊ ಫಸ್ಟ್ ಇಸ್ ಒರಿಜಿನಲ್ ಸೊಲ್ಯೂಷನ್ ಅಥವಾ ಸಾಲ್ಟ್ ಸೊಲ್ಯೂಷನ್. ಸೊ ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಡ್ರಾಪ್ ವೈಸ್. ಸೊ ಡ್ರಾಪ್ ವೈಸ್ ಹಾಕಿದಾಗ ನಿಮಗೆ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಫಾರ್ಮ್ ಆದರೆ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಅದರಲ್ಲಿ ಯಾವುದು ಅಲ್ಯೂಮಿನಿಯಂ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ Al3+. ಇನ್ ಕೇಸ್ ನಿಮಗೆ PPT ಬರಲಿಲ್ವಾ, ಆಗ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಆಬ್ಸೆಂಟ್ ಅಂತ. ಸೊ ಇನ್ ಕೇಸ್ ನಿಮಗೆ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಬಂದರೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀರಾ ಅಂದರೆ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಡ್ರಾಪ್ ವೈಸ್ ಹಾಕ್ತೀರಾ, ಒಂದೊಂದೇ ಡ್ರಾಪ್ ಹಾಕ್ತೀರಾ. ಆಗ ವೈಟ್ ಜಿಲಾಟಿನಸ್ PPT ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಎಕ್ಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಚೆನ್ನಾಗಿ ಅದನ್ನು ಶೇಕ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ, ಅಂದರೆ ಆ PPT ಎಲ್ಲ ಸಾಲ್ಯುಬಲ್ ಆಗುತ್ತೆ. ಸೊ ಆ ಕ್ಲಿಯರ್ ಸೊಲ್ಯೂಷನ್ಗೆ ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಹಾಕಿ ಹೀಟ್ ಮಾಡಬೇಕು. ಆಗ ಮತ್ತೆ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟು ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಆದರೆ ಅಲ್ಯೂಮಿನಿಯಂ ರ್ಯಾಡಿಕಲ್ ಇಸ್ ಕನ್ಫರ್ಮ್ ಅಂತ. ಇನ್ ಕೇಸ್ ನಿಮಗೆ ಥರ್ಡ್ ಗ್ರೂಪಲ್ಲಿ ಪ್ರೆಸಿಪಿಟೇಟ್ ಬರಲಿಲ್ವಾ, ಆಗ ನೀವು ಫೋರ್ತ್ ಗ್ರೂಪ್ ಮಾಡಬೇಕಾಗತ್ತೆ. ಸೊ ಫೋರ್ತ್ ಗ್ರೂಪಲ್ಲಿರುವಂಥದ್ದು 2 ರ್ಯಾಡಿಕಲ್ಸ್ಗಳು, ಸಿಂಕ್ ಆ್ಯಂಡ್ ಮ್ಯಾಂಗನೀಸ್. ಸೊ ಇಲ್ಲೇನು ತೊಗೋಬೇಕು ಅಂದರೆ
ಒರಿಜಿನಲ್ ಸೊಲ್ಯೂಷನ್, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್, ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಮತ್ತು ಹೈಡ್ರೋಜನ್ ಸಲ್ಫೈಡ್. ಸೊ ಇದಾಕಿದಾಗ ವೈಟ್ ಪ್ರೆಸಿಪಿಟೇಟ್ ಬಂದರೆ 4th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ, ಅದರಲ್ಲಿ ಜಿಂಕ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್. ಸೊ ಇನ್ ಕೇಸ್ ವೈಟ್ ಬದಲಾಗಿ ಬಫ್ ಕಲರ್ಡ್ ಪಿ ಪಿ ಟಿ ಬಂತ, ಸೊ ಆಗ ಮ್ಯಾಂಗನಸ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ. ಸೊ ವೈಟ್ ಪಿ ಪಿ ಟಿ ಬಂದರೆ ನೀವಾಗ ಜಿಂಕ್ ರ್ಯಾಡಿಕಲ್ಗೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಇದಕ್ಕಿರುವಂಥದ್ದು ಒರಿಜಿನಲ್ ಸೊಲ್ಯೂಷನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕ್ತೀರಾ. ಹಾಕಿದಾಗ ಏನಾಗುತ್ತೆ, ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಅದೇ ಸೊಲ್ಯೂಷನ್ಗೆ ಅಂದರೆ ಏನು ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆಯಲ್ಲ, ಸೊ ಅದಕ್ಕೇ ಜಾಸ್ತಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಶೇಕ್ ಮಾಡಿದರೆ ಅದು ಕ್ಲಿಯರ್ ಆಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಸೊ ಸಾಲ್ಯುಬಲ್ ಆದರೆ ಜಿಂಕ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್ ಅಂತ. ಸೊ ಅದೇ ಏನಾದರೂ ನಿಮಗೆ ಬಫ್ ಕಲರ್ಡ್ ಪ್ರೆಸಿಪಿಟೇಟ್ ಬಂತಾ, ಸೊ ಆಗ ಮ್ಯಾಂಗನಸ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ. ಸೊ ಅದಕ್ಕೂ ಕೂಡ ಸೇಮ್ ಕನ್ಫರ್ಮೇಟರಿ ಟೆಸ್ಟೇ, ಅಂದರೆ ಒರಿಜಿನಲ್ ಸೊಲ್ಯೂಷನ್ ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಫಸ್ಟು ವೈಟ್ ಪ್ರೆಸಿಪಿಟೇಟೇ ಬರುತ್ತೆ, ಆದರೆ ಅದು ಬ್ರೌನಿಗೆ ಟರ್ನ್ ಆಗುತ್ತೆ. ಯಾವಾಗ ಏರಿಗೆ ಎಕ್ಸ್ಪೋಸ್ ಆಗುತ್ತೆ ಅದು ಬ್ರೌನಿಗೆ ಟರ್ನ್ ಆಗುತ್ತೆ. ಸೊ ಬ್ರೌನಿಗೆ ಟರ್ನ್ ಆದರೆ ಮ್ಯಾಂಗನಸ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್, ದಟ್ ಈಸ್ Mn2+. ಇನ್ ಕೇಸ್ ನಿಮಗೆ 4th ಗ್ರೂಪಲ್ಲಿ ಯಾವುದೇ ರೀತಿ ಪಿ ಪಿ ಟಿ ಬರಲಿಲ್ವಾ, ಸೊ ಆಗ ನೀವು 5th ಗ್ರೂಪ್ ಮಾಡಬೇಕಾಗುತ್ತೆ. ಸೊ ಡಿಟೆಕ್ಷನ್ ಆಫ್ 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಸೊ ಇಲ್ಲಿ 3 ರ್ಯಾಡಿಕಲ್ಸ್ಗಳು ಬರುತ್ತೆ. ಸೊ ಬೇರಿಯಮ್, ಕ್ಯಾಲ್ಶಿಯಮ್ ಆ್ಯಂಡ್ ಸ್ಟ್ರಾನ್ಶಿಯಮ್ ರ್ಯಾಡಿಕಲ್. ಸೊ ಇಲ್ಲೇನು ಮಾಡಬೇಕು ಅಂದರೆ ಒರಿಜಿನಲ್ ಸೊಲ್ಯೂಷನ್, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಕಾರ್ಬೋನೇಟ್ ಹಾಕ್ತೀರಾ. ಹಾಕಿದಾಗ ವೈಟ್ ಪ್ರೆಸಿಪಿಟೇಟ್ ಬಂದರೆ 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಅದರಲ್ಲಿ ಐದರ್ ಅದು ಬೇರಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಮ್ ಆಗಿರ್ಬೋದು ಅಥವಾ ಸ್ಟ್ರಾನ್ಶಿಯಮ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಮಿಕಲ್ ಟೆಸ್ಟು ಇದೆ ಮತ್ತು ಫ್ಲೇಮ್ ಟೆಸ್ಟ್ ಕೂಡ ಇದೆ. ಸೊ ಫ್ಲೇಮ್ ಟೆಸ್ಟ್ ನಿಮಗೆ ಸುಲಭ ಆಗುತ್ತೆ, ಬಟ್ ನೀವು ಕೆಮಿಕಲ್ ಟೆಸ್ಟನ್ನು ಕೂಡ ಮಾಡಿ. ಸೊ ಇಲ್ಲಿ ನಾವು ಆರ್ಡರ್ ವೈಸ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಬೇರಿಯಮ್, ಅದಾದಮೇಲೆ ಸ್ಟ್ರಾನ್ಶಿಯಮ್, ಅದಾದಮೇಲೆ ಕ್ಯಾಲ್ಶಿಯಮ್. ಸೊ ಫಸ್ಟು ಬೇರಿಯಮ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಡೈಲ್ಯೂಟ್ ಅಸ್ಟಿಕ್ ಆ್ಯಸಿಡ್ ಹಾಕ್ತೀರಾ, ಅದಾದ ನಂತರ ಪೊಟ್ಯಾಷಿಯಮ್ ಕ್ರೋಮೇಟ್ ಸೊಲ್ಯೂಷನ್ ಹಾಕ್ತೀರಾ. ಸೊ ಹಾಕಿದಾಗ ಯೆಲ್ಲೋ ಪ್ರೆಸಿಪಿಟೇಟ್ ಬಂದರೆ ಬೇರಿಯಮ್ ಇಸ್ ಕನ್ಫರ್ಮ್ಡ್ ಅಂತ. ಸೊ ಇನ್ ಕೇಸ್ ಯೆಲ್ಲೋ ಸೊಲ್ಯೂಷನ್ ಬಂತು, ಪಿ ಪಿ ಟಿ ಬರಲಿಲ್ಲ, ಸೊ ಆಗ ನೀವು ನೆಕ್ಸ್ಟ್ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು, ದಟ್ ಈಸ್ ಫಾರ್ ಸ್ಟ್ರಾನ್ಶಿಯಮ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್, ಅದಕ್ಕೆ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ ಆ್ಯಡ್ ಮಾಡಬೇಕು, ಆಗ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಸೊ ವೈಟ್ ಬಂದರೆ ಸ್ಟ್ರಾನ್ಶಿಯಮ್ ಇಸ್ ಕನ್ಫರ್ಮ್ಡ್, SR2+. ಇನ್ ಕೇಸ್ ಅಲ್ಲೂ ಕೂಡ ಪಿ ಪಿ ಟಿ ಬರಲಿಲ್ಲ, ಆಗೇನು ಮಾಡ್ತೀರಾ, ಕ್ಯಾಲ್ಶಿಯಮಿಗೆ ಮಾಡಬೇಕು. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಆಕ್ಸಲೇಟ್. ಸೊ ಆಗ ವೈಟ್ ಪ್ರೆಸಿಪಿಟೇಟ್ ಬಂದರೆ ಕ್ಯಾಲ್ಶಿಯಮ್ ಕನ್ಫರ್ಮ್ ಅಂತ. ಸೊ ಇದಿಷ್ಟು ಕೂಡ ಕೆಮಿಕಲ್ ಟೆಸ್ಟ್. ಸೊ ಇದಕ್ಕೆ ಟೈಮ್ ಆಗುತ್ತೆ. ನಾವು ಬೇಗ ಮಾಡಬೇಕು ಅಂದರೆ ಫ್ಲೇಮ್ ಟೆಸ್ಟ್ ಮಾಡ್ಬೋದು. ಸೊ ಇಲ್ಲೇನು ಮಾಡಬೇಕು, ನಿಮ್ಮ ಸಾಲ್ಟನ್ನು ಕಾನ್ಸಂಟ್ರೇಟೆಡ್ HCl ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಒಂದು ಗ್ಲಾಸ್ ರಾಡ್ ತೊಗೊಂಡು ಸೊ ಅದ್ರ ಮುಖಾಂತರ ಫ್ಲೇಮಿಗೆ ಹಿಡಿತೀರ. ಸೊ ಆಗ ಆ್ಯಪಲ್ ಗ್ರೀನ್ ಕಲರ್ ಬಂತಾ, ಸೊ ಅದರಲ್ಲಿ ಬೇರಿಯಮ್ ಇದೆ ಅಂತ, ಬೇರಿಯಮ್ ರ್ಯಾಡಿಕಲ್. ಸೊ ಅದೇನಾದರೂ ಕ್ರಿಮ್ಸನ್ ರೆಡ್ ಕಲರ್ ಬಂತಾ, ಸೊ ಆಗ ಸ್ಟ್ರಾನ್ಶಿಯಮ್ ಇದೆ ಅಂತ, SR2+. ಅದೇನಾದರೂ ಬ್ರಿಕ್ ರೆಡ್ ಕಲರ್ ಬಂತಾ, ಸೊ ಆಗ ಕ್ಯಾಲ್ಶಿಯಮ್ ಇದೆ ಅಂತ. ಸೊ ಕ್ಯಾಲ್ಶಿಯಮ್ ಕನ್ಫರ್ಮ್ಡ್. ಸೊ ಇದಿಷ್ಟು ಕೂಡ ಬೇರಿಯಮ್, ಕ್ಯಾಲ್ಶಿಯಮ್ ಅಥವಾ ಸ್ಟ್ರಾನ್ಶಿಯಮ್ಗೆ ಇರುವಂಥ ಫ್ಲೇಮ್ ಟೆಸ್ಟ್. ಇನ್ ಕೇಸ್ ನಿಮಗೆ 5th ಗ್ರೂಪಲ್ಲಿ ಪ್ರೆಸಿಪಿಟೇಟ್ ಬರಲಿಲ್ವಾ, ಸೊ ಆಗ ಕೊನೆಗಿರುವಂಥದ್ದು ಒಂದೇ ಗ್ರೂಪು, ದಟ್ ಈಸ್ 6th ಗ್ರೂಪು. ಸೊ ಅದರಲ್ಲಿ ಬಂದೇ ಬರಬೇಕು ಆ್ಯಂಡ್ ಬಂದೇ ಬರುತ್ತೆ ಕೂಡ. ಸೊ 6th ಗ್ರೂಪಲ್ಲಿ ಏನು ಮಾಡ್ತೀರಾ, ಒರಿಜಿನಲ್ ಸೊಲ್ಯೂಷನ್, ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಹಾಕ್ತೀರಾ, ಅದಾದ ನಂತರ ಅಮೋನಿಯಂ ಹೈಡ್ರಾಕ್ಸೈಡ್, ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್. ಸೊ ಇದಿಷ್ಟು ಹಾಕಿದಾಗ ವೈಟ್ ಪ್ರೆಸಿಪಿಟೇಟ್ ಬಂದರೆ 6th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟು. ಸೊ ಅದರಲ್ಲಿ Mg2+ ಇಸ್ ಪ್ರೆಸೆಂಟ್, ಮೆಗ್ನೀಷಿಯಮ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಇಲ್ಲಿ ಅಡಿಷ್ನಲ್ ಆಗಿ ಯಾವುದೇ ರೀತಿ ಕನ್ಫರ್ಮೇಟರಿ ಟೆಸ್ಟ್ ಇಲ್ಲ. ಸೊ ಇದಿಷ್ಟು ಕೂಡ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಸೊ ಫೈನಲ್ ಆಗಿ ಅಂದರೆ ನಮಗೆ ಒಂದು ಆ್ಯಸಿಡ್ ರ್ಯಾಡಿಕಲ್ ಸಿಕ್ಕಿದೆ, ಒಂದು ಬೇಸಿಕ್ ರ್ಯಾಡಿಕಲ್ ಸಿಕ್ಕಿದೆ. ಸೊ ಇವೆರಡನ್ನು ಕಂಬೈನ್ ಮಾಡಿ ರಿಪೋರ್ಟ್ ಅಂತ ಬರೀಬೇಕು. ಸೊ ರಿಪೋರ್ಟಲ್ಲಿ ಏನು ಬರೀತೀರಾ, ಸೊ ದ ಗಿವನ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಕಂಟೈನ್ಸ್. ಸೊ ನಮ್ಮ ಇನ್ಆರ್ಗ್ಯಾನಿಕ್ ಸಾಲ್ಟಲ್ಲಿ ಏನಿದೆ ಅಂದರೆ, ಸೊ ಆ್ಯಸಿಡ್ ರ್ಯಾಡಿಕಲ್ ಆ್ಯಂಡ್ ಬೇಸಿಕ್ ರ್ಯಾಡಿಕಲ್. ಸೊ ಯಾವುದಿದೆ, ಫಾರ್ ಎಕ್ಸಾಂಪಲ್ ಆ್ಯಸಿಡ್ ರ್ಯಾಡಿಕಲ್ ಕಾರ್ಬೋನೇಟ್ ಬಂದಿದೆ ಅಂದ್ಕೊಳ್ಳಿ.
ಆ್ಯಂಡ್ ಬೇಸಿಕ್ ರ್ಯಾಡಿಕಲ್ ಕ್ಯಾಲ್ಶಿಯಂ ಬಂದಿದೆ. ಸೊ ಆಗ ಸಾಲ್ಟ್ ಯಾವುದಾಗುತ್ತೆ? ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಅದ್ರ ಕೆಳಗೆ ಏನು ಬರೀತೀರಾ? ಹೆನ್ಸ್ ದ ಗಿವನ್ ಸಾಲ್ಟ್ ಇಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಸೊ ಈ ರೀತಿಯಾಗಿ ಸಾಲ್ಟ್ ಅನಾಲಿಸಿಸ್ ಮಾಡ್ತೀವಿ. ಆ್ಯಸಿಡ್ ರ್ಯಾಡಿಕಲ್ ಫೈಂಡ್ ಔಟ್ ಆದಮೇಲೆ ಸೊ ಯಾವ ಸಾಲ್ಟು ಅಂತ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಆ್ಯಸಿಡ್ ರ್ಯಾಡಿಕಲ್ ಕಾರ್ಬೋನೇಟ್ ರ್ಯಾಡಿಕಲ್ ಬಂದಿದೆ ಅಂದ್ಕೊಳ್ಳಿ. ಸೊ ಕಾರ್ಬೋನೇಟ್ ಅಂತ ಅಂದರೆ ಇಲ್ಲಿ ನಿಮಗೆ 3 ಸಾಲ್ಟ್ಗಳು ಮೇಜರಾಗಿ ಕೊಡುವಂಥದ್ದು. ಅಂದರೆ ಐದರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರ್ಬೋದು, ಇಲ್ಲ ಜಿಂಕ್ ಕಾರ್ಬೋನೇಟು, ಇಲ್ಲ ಮೆಗ್ನೀಷಿಯಮ್ ಕಾರ್ಬೋನೇಟು. ಅಂದರೆ ಈ 3 ಗ್ರೂಪಲ್ಲೇ ಯಾವುದಾದ್ರೂ ನಿಮಗೆ ಒಂದು ಬೇಸಿಕ್ ರ್ಯಾಡಿಕಲ್ ಇರುತ್ತೆ. ಸೊ ಅದೇನಾದರೂ ನಿಮಗೆ ಕ್ಲೋರೈಡ್ ರ್ಯಾಡಿಕಲ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ಕ್ಲೋರೈಡ್ ಬಂದಿದ್ದರೆ ಐದರ್ ಅಮೋನಿಯಂ ಕ್ಲೋರೈಡು ಇಲ್ಲಾಂದರೆ ಬೇರಿಯಂ ಕ್ಲೋರೈಡ್. ಸೊ ಅದೇನಾದರೂ ಬ್ರೋಮೈಡ್ ರ್ಯಾಡಿಕಲ್ ಬಂದಿದೆ ಅಂದ್ಕೊಳ್ಳಿ. ಸೊ ಬ್ರೋಮೈಡ್ಗಿರುವಂಥದ್ದು ಒಂದೇ ಆಪ್ಷನ್, ದಟ್ ಈಸ್ ಅಮೋನಿಯಂ ಬ್ರೋಮೈಡ್. ಸೊ ನೆಕ್ಸ್ಟ್ ಒನ್ ನೈಟ್ರೇಟು. ಸೊ ನೈಟ್ರೇಟ್ ಆಗಿದ್ದರೆ ಐದರ್ ನಿಮಗೆ ಸ್ಟ್ರಾನ್ಷಿಯಂ ನೈಟ್ರೇಟ್ ಇರುತ್ತೆ, ಇಲ್ಲ ಬೇರಿಯಂ ನೈಟ್ರೇಟ್ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಸಲ್ಫೇಟು. ಸೊ ಸಲ್ಫೇಟ್ ಅಂತ ಬಂದರೆ ಐದರ್ ಮೆಗ್ನೀಷಿಯಮ್ ಸಲ್ಫೇಟ್ ಆಗಿರುತ್ತೆ, ಇಲ್ಲಾಂದರೆ ಮ್ಯಾಂಗನಸ್ ಸಲ್ಫೇಟು, ಇಲ್ಲ ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರುತ್ತೆ. ಸೊ ಮ್ಯಾಂಗನಸ್ ಸಲ್ಫೇಟ್ ಆಗಿದ್ದರೆ ಅದು ಪೇಲ್ ಪಿಂಕ್ ಆಗಿರುತ್ತೆ. ಅದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬೈ ಯೂಸಿಂಗ್ ಇಟ್ಸ್ ಕಲರ್. ಸೊ ಇನ್ನು ಎರಡು ಯಾವುದು? ಐದರ್ ಮೆಗ್ನೀಷಿಯಮ್ ಆರ್ ಅಲ್ಯೂಮಿನಿಯಂ. ಸೊ ಇವೆರಡೂ ಕಲರ್ಲೆಸ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಸಲ್ಫೇಟ್ ಬಂದಿದ್ದು ಅದೇನಾದರೂ ವೈಟ್ ಆಗಿದ್ದರೆ ನೀವು ಗೆಸ್ ಮಾಡಬೇಕಾಗಿರೋದು ಮೆಗ್ನೀಷಿಯಮ್ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟಲ್ಲಿ. ಯಾಕೆ ಅಂದರೆ ನಿಮ್ಮ ಸಾಲ್ಟ್ ಏನಾದರೂ ಪಿಂಕ್ ಆಗಿದ್ದರೆ, ಅಂದರೆ ಪೇಲ್ ಪಿಂಕ್ ಕಲರ್ ಇದ್ದರೆ ಅದು ಮ್ಯಾಂಗನಸ್ ಸಲ್ಫೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಈಸಿಯಾಗಿ ಗೆಸ್ ಮಾಡ್ಬೋದು.